ನಮಸ್ತೆ ಎಲ್ರಿಗೂ. ಆರಾಧ್ಯ ಹೀಲಿಂಗ್ ಸೆಂಟರ್ಗೆ ಸ್ವಾಗತ. ನಾನು ನೇಷಾ, ಅಕ್ಯುಪ್ರೆಷರ್ ಹೀಲರ್. ಇವತ್ತು ಒಂದು 3 ಕ್ಲಾಸಸ್ ತಗೊಂಡಿದ್ದೀನಿ. ಸ್ವಿಚ್ ಕೋಡ್ಸ್ ಕ್ಲಾಸಸ್ ನ ಫ್ರೀ ಹೇಳ್ಕೊಟ್ಟಿದ್ದೀನಿ. ಇವತ್ತು 4ನೇ ಕ್ಲಾಸ್. ನೀವು ಯೂಟ್ಯೂಬ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು. ಅಲ್ಲೂ ನೋಡ್ಬೋದು. ಇವತ್ತು ಮತ್ತೆ ಕಂಟಿನ್ಯೂಷನ್ ಇರುತ್ತೆ. 4ನೇ ಕ್ಲಾಸ್ ತಗೊಳ್ತಾ ಇದ್ದೀನಿ. ಜೊತೆಗೆ ಇದರಲ್ಲಿ ನಿಮ್ಗೆ ಬರೀ ಹೆಲ್ತ್ ರಿಲೇಟೆಡ್ ಸ್ವಿಚ್ ಕೋರ್ಸ್ ಅಷ್ಟೇ ಅಲ್ಲ, ಸ್ಪಿರಿಚುವಲ್ ರಿಲೇಟೆಡ್ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನಮ್ ಚಕ್ರಗಳನ್ನ ಯಾವ ರೀತಿ ಹೀಲ್ ಮಾಡ್ಕೋಬೇಕು ಸ್ವಿಚ್ ಕೋಡ್ ಮುಖಾಂತರ ಅಂತ ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ. ಸರಿನಾ? ಯಾವುದೇ ಸ್ವಿಚ್ ಕೋಡ್ ನಂಬರ್ಸ್ ಆಗ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲೇ ಬರ್ಕೊಳ್ಬೇಕು, ರೈಟ್ ಹ್ಯಾಂಡ್ ಅಲ್ಲಿ ಬೇಡ, ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೋಬೇಕು. ಆ ಯಾರಾದ್ರೂ ಫೀಡ್ಬ್ಯಾಕ್ ಹೇಳಕ್ ಇಷ್ಟಪಡ್ತೀರಾ? ಯೂಸ್ ಮಾಡಿದಿರಾ ಸ್ವಿಚ್ ಕೋಡ್ಸ್ನ? ಪೂರ್ಣಿಮಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನನ್ಗೆ 10,000 ಹೆಲ್ಪ್ ಆಗಿದೆ ಮೇಡಮ್. ಯೂಸ್ ಮಾಡಿದ್ರಾ? ಮತ್ತೆ ಮತ್ತೆ ನಾನು ವಿಡಿಯೋ ನೋಡಿ ಅಸಿಡಿಟಿ ಅದು ಗ್ಯಾಸ್ಟ್ರಿಕ್ 53 ಅಂತ ಹೇಳಿ ಒಂದಿದೆ ಅಲ್ಲ ಮೇಡಮ್, ಹಾ ಹಾ ಅದು ಯಾವ್ದೋ ವಿಡಿಯೋ ನೋಡಿ ಹಾಕೊಂಡಿದ್ದೆ. ಹಾ. ಅದು ಹೆಲ್ಪ್ ಆಗಿತ್ತು madam. ಮತ್ತೆ ಒಳ್ಳೇದು. ಇದು ಇದು 10,000 ತುಂಬಾ ಹೆಲ್ಪ್ ಆಯ್ತು ಮೇಡಮ್ ನನ್ಗೆ. ಎ- ಬ್ಯಾಕ್ ಮಂಡಿ ನೋವು, ನಂಗೆ ಓಹೋ. ಡಿಸ್ಕ್ ಕಂಪ್ರೆಸ್ ಆಗಿತ್ತು. ಹಾ ಮೇಡಮ್. ಆ ಪೇಯ್ನಿಗೆಲ್ಲ ನಂಗೆ ತುಂಬಾ ರಿಲೀಫ್ ಆಯ್ತು. ಮಂಡಿ ನೋವಿಗೆ ಹ್ಮ್. ಎಲ್ಲ ಹೆಲ್ಪ್ ಆಯ್ತು ಮೇಡಮ್. ಅದು ಎಷ್ಟ್ ದಿನ ಕಲರ್ ಬರ್ಕೊಂಡಿದ್ರಿ ಹಾಕೊಳ್ತಿದ್ದೆ ಮೇಡಮ್? ಎಷ್ಟ್ ದಿನ ಹಾಕೊಂಡಿದ್ರಿ? ನಾನು ಒಂದು 10 days ಹಾಕಿದ್ದೇನೆ ಮೇಡಮ್. ಅಂದ್ರೆ 10 ಡೇಸ್ ಅಲ್ಲಿ ಕ್ಯೂರ್ ಕಲರ್ ಆಯ್ತಲ್ವಾ? ಕಲರು ಹಾಕ್ತಿದ್ದೆ, ಇದು ಹಾಕ್ತಿದ್ದೆ. ಇದು ಒಂದ್ ದಿನದಲ್ಲೇ ಗೊತ್ತಾಗ್ತದೆ ಮೇಡಮ್. ಇದು 10 days ಬೇಡ, ಆದ್ರೂ ನಾನು ಹಾಕೊಳ್ತಾ ಇದ್ದೆ ಪೂರ್ತಿ ಹೋಗ್ಲಿ ಅಂತ ಹೇಳಿ. ಅಂದ್ರೆ ಹೌದು. ಪೇನ್ ಆಗ್ತಾ ಇದ್ದಲ್ಲ, ಅದಕ್ಕೆ ಡೈಲಿ ಹಾಕೊಳ್ತಾ ಇದ್ದೆ. ಒಳ್ಳೇದು ಮೇಡಮ್. ಅದು ಸ್ವಿಚ್ ಕೋಡ್ಸ್ ತುಂಬಾ ಮೇಡಮ್ ಜನಕ್ಕೆ ರಿಸಲ್ಟ್ ಬಂದಿದೆ ಮೇಡಮ್. ತುಂಬಾ ಜನ ಫೀಡ್ಬ್ಯಾಕ್ ಹೇಳಿದ್ದಾರೆ ಸ್ವಿಚ್ ಕೋಡ್ಸ್ದು. ತುಂಬಾ ಹೆಲ್ಪ್ ಆಗ್ತದೆ. ಹಾ, ರಿಸಲ್ಟ್ ನಿಮ್ಗೆ ಚೆನ್ನಾಗಿದೆ ಅದರದ್ದು. ನಾನು ಅದೇ ಕಲರು ಹಾಕೊಳ್ತಿದ್ದೆ. ಎಲ್ಲ ಎಲ್ಲ ಮಿಕ್ಸ್ ಮಾಡುದು ನನ್ಗೆ ಒಂಥರ ರಿಲೀಫ್ ಆಗಿದೆ. ಸ್ವಿಚ್ ಇದು 10,000 ಒಂದೇ ಸರದಲ್ಲಿ ನಂಗೆ ಹ್ಮ್ ಗೊತ್ತಾಗಿದೆ ಮೇಡಮ್. ಹ್ಮ್ ಹ್ಮ್ ಹ್ಮ್. ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೆ ಹಾ ಅಷ್ಟೇ. ಮೇಡಮ್, ಮಾಡಿ ಕಂಟಿನ್ಯೂ ಮಾಡಿ. ನೀವು ಎನಿ ಬಾಡಿ ಪೇನ್, ನೀ ಪೇನ್, ಬ್ಯಾಕ್ ಪೇನ್ ಯಾವುದೇ ಇರಲಿ, ನೀವು 10,000 HZ ಎಲ್ಲದಕ್ಕೂ ಅದು ಪೇನ್ ರಿಲೀಸ್ ಮಾಡುತ್ತೆ. ಇವನ್ ಹಲ್ಲುಗೂ ಕೂಡ ವರ್ಕ್ ನನ್ಗೆ ಆಗುತ್ತೆ ಅದು. ಮಂಡಿ ಆಕ್ಚುಲಿ ಮಂಡಿ ಊದ್ಕೊಂಡಿತ್ತು, ಎರಡು ಮಂಡಿ ಒಳಗಿನ ಸೈಡು. ಹಾ ಅದು ಹಾ. ಲಿವರ್ ಪ್ರಾಬ್ಲಮ್ ಇದ್ರೆ ಹಾಗಾಗುದು ಅಂತ ಲೆಕ್ಕ ಅಲ್ಲ ಮೇಡಮ್. ಮಂಡಿ ಒಳಗಿನ ಸೈಡ್ ಊದಿದ್ರೆ ಲಿವರ್ ಅವ್- ಮೆರಿಡಿಯನ್ ಇದು ಅಂತ. ಅಲ್ಲಿ 3 ಮೆರಿಡಿಯನ್ ನನ್ಗೆ ಹೋಗುತ್ತೆ ಮೇಡಮ್, ಅಲ್ಲಿ 3-4 ಮೆರಿಡಿಯನ್ಸ್ ಹೋಗುತ್ತೆ. ನನ್ಗೆ ಇವಾಗ ಹ್ಮ್ ಊದ್ಕೊಂಡದ್ದು ತುಂಬಾ ಕಡಿಮೆ ಇದೆ. ಹ್ಮ್ ಹ್ಮ್ ಇದಕ್ಕೆ ಸ್ಕೈ ಬ್ಲೂ ಹಾಕ್ತಿದ್ದೆ, ಮತ್ತೆ ಅಕ್ಯುಪ್ರೆಷರ್ ಮಾಡ್ತಿದ್ದೆ. ಹ್ಮ್ ಲಿವರ್ 3 ಕೂಡ ಪ್ರೆಸ್ ಮಾಡ್ತಾ ಇದ್ದೆ ವಾರಕ್ಕೊಮ್ಮೆ ಎಲ್ಲ. ಹ್ಮ್ ಇವಾಗ ಊದ್ಕೊಂಡದ್ದು ಕಡಿಮೆ ಆಗಿದೆ. ಹ್ಮ್. ನೋವಂತೂ ಇಲ್ಲ. ಇಲ್ಲ. ಹ್ಮ್ ಊದ್ಕೊಂಡದ್ದು ಸ್ವಲ್ಪ ಇದೆ. ಒಳಗಿಂದು ಸೈಡ್ ಅಲ್ಲಿ ಸ್ವಲ್ಪ ಊದ್ಕೊಂಡಿದೆ. ಹ್ಮ್. ಆದ್ರೂ ಮೊದ್ಲಿನ ಮೇಡಮ್, ಮೊದ್ಲು ಮಡ್ಚಲಿಕ್ಕೆ ಬಿಡಿಸ್ಲಿಕ್ಕೆ ಎಲ್ಲ ಆಗ್ತಿರ್ಲೇ ಇಲ್ಲ, ಹಿಂಸೆ ಆಗ್ತಿತ್ತು. ಹಾ ಹಾ ಹಾ. ಕಡಿಮೆ ಆಗಿದಲ್ವಾ ಇವಾಗ? ಆಮೇಲೆ ಕಣ್ಣು ಮಾತ್ರ ಸುತ್ತಲೂ ಬ್ಲ್ಯಾಕ್ ಇದೆ ಮೇಡಮ್, ಇನ್ನು ಹೋಗಿಲ್ಲ ಪೂರ್ತಿ. ಅದು ಸ್ಟಮಕ್ ವೀಕ್ ಮತ್ತೆ ಕಿಡ್ನಿ ಕೋಲ್ಡ್ ಆಗಿರುತ್ತೆ ಮೇಡಮ್ ಅಲ್ಲಿ. ಕಿಡ್ನಿ ಕೋಲ್ಡ್ ಇದೆ ಮೇಡಮ್. ನನ್ಗೆ ಸಿಂಪ್ಟಮ್ ನಾಲಗೆ ಒಳಗೆ ವೈಟಿಶ್ ಇದೆ. ವೈಟ್ ಇದು ಕೋಟ್ ಇದಲ್ವಾ? ಓಕೆ. ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಗೆ ಸ್ಕೈ ಬ್ಲೂ ಕಲರ್ ಹಾಕಿ, ಒಂದಿನ ಸ್ಕೈ ಬ್ಲೂ ಒಂದಿನ ಆರೆಂಜ್ ಹಾಕಿ. ಹಾ ಹಾ K3 ಪಾಯಿಂಟ್ ಆಮೇಲೆ ವೀಕ್ಲಿ 2 ಡೇಸ್ ಮಾತ್ರ ಪ್ರೆಸ್ ಮಾಡಿ. ಹಾ, ವೀಕ್ಲಿ 2 ಟೈಮ್ಸ್ ಅಲ್ಲ? ಹಾ, ಸಾಕು ಸಾಕು. ಮಾಡ್ತೀನಿ. ಪದೇ ಹಾ ಪದೇ ಮಾಡಬಾರ್ದು, ವೀಕ್ಲಿ 2 ಡೇಸ್ ಸಾಕು. ಹಾ. ಆಮೇಲೆ ಈ ಹಾ ಮೇಡಮ್. ಬಲ ಕಣ್ಣಿನ ಮೇಲಿನ ರೆಪ್ಪೆ ಉಂಟಲ್ಲ ಮೇಡಮ್, ಹಾ. ಅದು ಒಂದು ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಒಮ್ಮೊಮ್ಸೆ ಎಲ್ಲ ಹೀಗೆ ಇದಾಗುದು, ಪಟ ಪಟ ಹಾರ್ದಂಗ್ ಅಂತ ಹಾಕ್ಬಿಡುತ್ತಾ? ಹೊಡ್ತು. ಅದು ಲಿವರ್ ಹೌದು. ಲಿವರ್ ರಿಫ್ಲೆಕ್ಸ್ ನ 20 ಸರಿ ಪ್ರೆಸ್ ಮಾಡಿ. ಹಾ ಸರಿ. ಎರಡು ಎರಡು ಅವತ್ತು ತೋರು ಬೆರಳು ಸೆಕೆಂಡ್ ಗೆರ್ಗೆ ಬ್ಲ್ಯಾಕ್ ಹಾಕಿ ಮೇಡಮ್. ಹಾ ಹಾ ಹ್ಮ್. ಹಾ ಈಗ ಸರಿ. ಬೇರೆಯವ್ರಿಗೆ ಅವಕಾಶ ಕೊಡ್ತೀನಿ, ಯಾಕಂದ್ರೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಡಿಲೇ ಆಗ್ಬಿಡುತ್ತೆ. ಥ್ಯಾಂಕ್ ಯು ಮೇಡಮ್, ಫೀಡ್ಬ್ಯಾಕ್ ಥ್ಯಾಂಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ತುಂಬಾ ಥ್ಯಾಂಕ್ಸ್.
ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್, ಹೇಳಿ. ಫೀಡ್ಬ್ಯಾಕ್ ಹೇಳ್ತೀನಿ ಅಂದ್ರೆ ಹೇಳಿ. ಮೇಡಮ್ ನಿಮ್ಮ ಹತ್ರ ಕನ್ಸಲ್ಟೇಷನ್ ತಗೊಂಡಿದ್ದೆ ನನ್ನ ಸೊಂಟ ನೋವಿಗೆ. ಹಾ ಮೇಡಮ್. ಅದು ಯೂಸ್ ಆಯ್ತು ನನಗೆ ತುಂಬಾ. ಒಂದು 95% ಕಡಿಮೆ ಆಯ್ತು. ಇವತ್ತು ಬೆಳಗ್ಗೆ ಏನಾಯ್ತು ಅಂತಂದ್ರೆ ವಿಪರೀತ ಈ ಪೀರಿಯಡ್ಸ್ ಕ್ರಾಂಪ್ ನೋವು ಬಂದಿತ್ತು, ಕೆಳ ಹೊಟ್ಟೆ ನೋವು ಬಂದಿತ್ತು. ಹ್ಮ್. ಅದಕ್ಕೆ ಮೊನ್ನೆ ಸ್ವಿಚ್ ಇನ್ನೂ ಬರ್ಕೊಂಡಿದ್ದೀನಿ. ಹತ್ತೇ ನಿಮಿಷ ಮೇಡಮ್ ನನಗೆ. ಓಹೋ. ಯಾವ ಹತ್ತೇ ನಂಬರ್ ನಿಮಿಷ. ಯಾವ ನಂಬರ್ ಬರ್ಕೊಂಡ್ರಿ ತೋರಿಸಿ ಮೇಡಮ್ ಎಲ್ರಿಗೂ. 481581 ಹ್ಮ್. ಆಮೇಲೆ 82552 2 ನಂಬರ್ ಹೇಳಿದ್ರಿ ನೀವು. ಅದನ್ನ ಓಕೆ ಓಕೆ. ಬರ್ಕೊಂಡೆ. ಹತ್ತೇ ನಿಮಿಷ ನನಗೆ ಅಳು ಬರುವಷ್ಟು ನೋವು ಬಂದ್ಬಿಟ್ಟು. ಹ್ಮ್. ಯಾವತ್ತೂ ಬಂದಿರ್ಲಿಲ್ಲ ನನಗೆ. ಇವತ್ತು ಏನಿಗ್ ಬಂತ ಗೊತ್ತಿಲ್ಲ. ಎಂಟು ಹ್ಮ್. ಕಾಲ್ ಹಾಕೊಂಡಿದೀನಿ, 8:30ಗೆ ಅಡಿಗೆ ಮನೆಗೆ ಹೋಗಿ ತಿಂಡಿ ಮಾಡಿದೀನಿ ನಾನು. ಅಷ್ಟು ಹ್ಮ್. ಯೂಸ್ ಆಯ್ತು ನನಗೆ. ತುಂಬಾ ಖುಷಿ ಆಯ್ತು. ಸೋ ಥ್ಯಾಂಕ್ ಮಚ್ ಯು ಮೇಡಮ್. ಮೇಡಮ್, ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ಈ ರೀತಿ ಹೇಳಿದಾಗ ಪಾಪ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಯೂಸ್ ಮಾಡ್ಕೊಳ್ತಾರ. ತುಂಬಾ ಕೃತಜ್ಞತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮಾಡಿ ನಂಬರ್, ಅದೇನು ನಿಮ್ಗೆ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ. ನಂಬರ್ ಒಂದು ನಂಬಿಕೆಯಿಂದ ಹೌದು. ಬರ್ಕೊಳ್ಬೇಕು ಮೇಡಮ್, ಅದು ಎನರ್ಜಿ ಇದಾಗುತ್ತೆ. ಆಕ್ಚುಲಿ ನಾನು TM ಕಲಿತಾ ಇದ್ದೀನಿ ಬಸವರಾಜ್ ಸರ್ ಹತ್ರ. ಒಳ್ಳೇದು ಮೇಡಮ್, ಕಲೀರಿ, ಪ್ರಾಕ್ಟೀಸ್ ಅದು- ಮಾಡಿ. ಮಾಡಿ ಮಾಡಿ ಓಕೆ ಮೇಡಮ್, ಮೇಡಮ್, ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಕ್ಲಾಸ್ ಸ್ಟಾರ್ಟ್ ಮಾಡೋಣ, ಲೇಟ್ ಆಗುತ್ತೆ ಮತ್ತೆ. ಮತ್ತೆ ನೆಕ್ಸ್ಟ್ ಟೈಮ್ ಉಳಿದ್ರೆ ಮತ್ತೆ ನಿಮ್ಗೆ ಅವಕಾಶ ಕೊಡ್ತೀನಿ. ಯಾರ್ದಾದ್ರು ಕ್ವಶನ್ಸ್ ಇದ್ರೆ ಮತ್ತೆ ನೀವು ಹೆಲ್ತ್ ಇಶ್ಯೂಸ್ ಏನೇ ಇದ್ರೂ ಕೇಳ್ಬೋದು. ಮೇಡಮ್, ನೆಕ್ ಪೇನ್ಗೆ ಅದೇ ಬರ್ಕೊಳ್ಳಿ, 10,000 HZ. ಇದು ಎಲ್ಲ ಪೇನ್ಗೂ ಬರುತ್ತೆ. ನೆಕ್ ಪೇನ್, ಹೆಡ್ ಏಕ್, ಬಾಡಿ ಪೇನ್ ಎಲ್ಲದಕ್ಕೂ ಬರುತ್ತದು. ಮೇಡಮ್, ಇದು ಮಾಡ್ಕೊಳ್ಳಿ. ಫಸ್ಟ್ ಇದು ಹಾರ್ಟ್ ಮೆರಿಡಿಯನ್ ಆಕ್ಟಿವೇಟ್ ಮಾಡ್ಕೊಳಕ್ಕೆ. ಹಾರ್ಟ್ ಮೆರಿಡಿಯನ್, ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಎರಡು ಫೈರ್ ಎನರ್ಜಿ. ಫೈರ್ ಅಂದ್ರೆ ಅಗ್ನಿ ತತ್ವ. ಇದನ್ನ ನಾವು ಅಗ್ನಿ ತತ್ವ ರೇಸ್ ಮಾಡ್ಕೊಳಕ್ಕೆ ಅಂದ್ರೆ ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಸ್ವಿಚ್ ಕೊಟ್ಟು ಹೇಳ್ಕೊಡ್ತೀನಿ. ಹಾರ್ಟ್ ಅಂತ ಬರ್ಕೊಂಡ್ಬಿಟ್ಟಲ್ಲಿ 71 ಸ್ಪೇಸ್ 68 ಸ್ಪೇಸ್ 2561. ಇದು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಮತ್ತೆ ರಿಪೀಟ್ ಹೇಳ್ತಾ ಇದ್ರೆ ಟೈಮ್ ಇದಾಗುತ್ತಂತ ಅಷ್ಟೇ. ಜಾಸ್ತಿ ಟೈಮ್ ತೊಗೊಂಡ್ಬಿಡುತ್ತೆ, ಹೆಚ್ಚಿಗೆ ಕವರ್ ಆಗಲ್ಲ. ಒಂದೊಂದೇ ಸರಿ ಹೇಳ್ತಾ ಹೋಗ್ತೀನಿ. ನೀವು ಮತ್ತೆ ಅದನ್ನ ಕ್ಲಾಸಸ್ ನಾನು ಕೊಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ನೋಡ್ಕೊಳ್ಬೋದು ನೀವು. ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಕೂಡ ಫೈರ್ ಎಲಿಮೆಂಟ್. ಸ್ಮಾಲ್ ಇಂಟೆಸ್ಟೈನ್ ಮೆರಿಡಿಯನ್ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಅಂದ್ರೆ ಎನರ್ಜೈಸ್ ಮಾಡ್ಕೊಳಕ್ಕೆ 21 ಸ್ಪೇಸ್ 34 ಸ್ಪೇಸ್ 7980. ನೆಕ್ಸ್ಟ್ ಇವತ್ತು ಲಾಸ್ಟ್ ಕ್ಲಾಸ್ ಅಲ್ಲಿ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಹೇಳ್ಕೊಟ್ಟಿದ್ದೀನಿ. ಇವತ್ತು ಹಾರ್ಟ್ ಮತ್ತೆ ಸ್ಮಾಲ್ ಇಂಟೆಸ್ಟೈನ್ ಹೇಳಿದ್ದೀನಿ, ಸರಿನಾ? ನೆಕ್ಸ್ಟ್ ಇವಾಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಿರ್ತೀರಿ. ನಾವ್ ಯಾವ್ದೇ ಒಂದ್ ಕೆಲಸ ಆಗ್ಬೇಕಂದ್ರೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀವಿ. ಅಂದ್ರೆ ಒಂದ್ ಕೆಲಸ ಆಗ್ಬೇಕಂದ್ರೆ ಕೆಲವೊಬ್ರದು 21 ಡೇಸ್ 21 ಟೈಮ್ಸ್ ಬರಿತಾ ಹೋಗ್ತಾರೆ ಡೈಲಿ. ಈಗ ಏನೋ ಒಂದ್ ಕೆಲಸ ಆಗ್ಬೇಕು, ಇವಾಗ ನಿಮ್ಗೆ ಏನೋ ಜಾಬ್ ಸಿಗ್ಬೇಕು, ಅಥವಾ ನಮ್ಗೆ ಇಷ್ಟು ದುಡ್ಡು ಬರ್ಬೇಕಂತಿರುತ್ತೆ, ಅಥವಾ ಮನೆ ತಗೊಳ್ಬೇಕಂತಿರುತ್ತೆ. ಅವಾಗ ನಾವು ಮ್ಯಾನಿಫೆಸ್ಟೇಷನ್ ಅಂತ ಮಾಡ್ಕೊಳ್ತೀವಿ. ಆ ಮ್ಯಾನಿಫೆಸ್ಟೇಷನ್ ನಿಮ್ಗೆ ಹೆಲ್ಪ್ ಆಗಕ್ಕೆ, ಅಂದ್ರೆ ಅದು ವರ್ಕ್ ಆಗಕ್ಕೆ, ಸಕ್ಸಸ್ ಆಗಕ್ಕೆ 11 ಸ್ಪೇಸ್ 67 ಸ್ಪೇಸ್ 692. ಇಷ್ಟೇ.
ನೆಕ್ಸ್ಟ್ ಫಾರ್ಗಿವ್ನೆಸ್ ಅಂದ್ರೆ ಈಗ ಕೆಲವೊಬ್ರನ್ನ ಹೆಚ್ಚಿಗೆ ಕ್ಷಮಿಸಕ್ ಆಗಲ್ಲ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಅದನ್ನೇ ರೀಥಿಂಕ್ ಮಾಡ್ತಾ ಇರ್ತೀವಿ. ಈಗ ನಾವು ಕ್ಷಮಿಸ್ಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ನಮ್ಗೆ ಮುಂದೆ ಒಳ್ಳೆ ರೂಟ್ ಸಿಗ್ತಾ ಹೋಗುತ್ತೆ. ಈಗ ಯಾರಿಗೋ ಈಗ ದ್ವೇಷ ಮಾಡೋದಾಗ್ಲಿ ಅಥವಾ ಯಾರೋ ನಮ್ಗೆ ಏನೋ ಅಂದಿರ್ತಾರೆ, ಅವ್ರನ್ನ ಬೇಗ ನಮ್ಗೆ ಕ್ಷಮಿಸಕ್ ಆಗಲ್ಲ. ಅಥವಾ ಅವ್ರು ಏನೋ ಅಂದಿರೋದನ್ನ ಬೇಗ ಮರೆಯಕ್ ಆಗಲ್ಲ. ನಾವು ಅದೇ ಥಾಟ್ಸೇ ನಮ್ ತಲೆಯಲ್ಲಿ ಓಡ್ತಾ ಇರುತ್ತೆ. ಅಂದ್ರೆ ಆಗ ನಾವು ಅದ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ ವಿಂಡ್ ಎನರ್ಜಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಲಿವರ್ ಕೂಡ ನಿಮ್ಗೆ ಹೈಪರ್ ಆಗುತ್ತೆ. ಅಂದ್ರೆ ಲಿವರ್ ಅಲ್ಲಿ ವಿಂಡ್ ಎನರ್ಜಿ ಜಾಸ್ತಿ ಆದಾಗ ನಿಮ್ಗೆ BP ಬರೋದು, ಆಮೇಲೆ ಇದು ಶೋಲ್ಡರ್ ಪೇನ್, ರೈಟ್ ಶೋಲ್ಡರ್ ಪೇನ್ ಬರೋದಾಗ್ಲಿ, ಅಥವಾ ಮಂಡಿಯಲ್ಲಿ ಕಟ್ ಕಟ್ ಅಂತ ಸೌಂಡ್ ಬರೋದಾಗ್ಲಿ, ಈ ಒಂದೊಂದೇ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ವಿಂಡ್ ಜಾಸ್ತಿ ಆದ್ರೆ. ನಾವು ಯಾರೇನೇ ಅದು ಯಾವುದೇ ಇಶ್ಯೂಸ್ ಆಗ್ಲಿ, ಏನೇ ತೊಂದರೆ ಆಗ್ಲಿ, ಅವ್ರನ್ನ ಕ್ಷಮಿಸ್ಬಿಡ್ಬೇಕು. ಆ ಕ್ಷಮಿಸಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದ್ರೆ ಒಂದು ಸ್ವಿಚ್ ಕೋಡ್ ನಂಬರ್ ಹೇಳ್ತೀನಿ. 33 ಸ್ಪೇಸ್ 45 ಸ್ಪೇಸ್ 10101. ಇನ್ನೊಂದ್ಸಲ ಹೇಳ್ತೀನಿ. ಫಾರ್ಗಿವ್ನೆಸ್ಗೆ 33 ಸ್ಪೇಸ್ 45 ಸ್ಪೇಸ್ 10101 ಅಷ್ಟೆ. ತುಂಬಾ ಸ್ಟ್ರೆಸ್ ಆದಾಗ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಕೊಳಕ್ಕೆ ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ವರ್ಕ್ ಮಾಡಿರ್ತೀವಿ. ನೈಟ್ ಆಗ್ತಾ ಆಗ್ತಾ ನಮ್ಗೇನಾಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಸ್ಟ್ರೆಸ್ ಇಂದ ನಿದ್ದೆ ಬರಲ್ಲ. ಸೊ ಸ್ಟ್ರೆಸ್ನ ರೆಡ್ಯೂಸ್ ಮಾಡ್ಕೊಳಕ್ಕೆ ಸ್ವಿಚ್ ಕೋಡ್ ನಂಬರ್ 055 ಸ್ಪೇಸ್ ಕೊಟ್ಟು ಆಮೇಲೆ 561 0550 ಸ್ಪೇಸ್ 561. ನೆಕ್ಸ್ಟ್ ನೆಗೆಟಿವ್ ಎಮೋಷನ್ಸ್. ನೆಗೆಟಿವ್ ಈಗ ಏನಾರ ಒಂದು, ಇವಾಗ ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ. ನನ್ಗೆ ಪೇಷಂಟ್ಸ್ ಮಾತಾಡ್ತಾರಲ್ಲ, ಈ ಕೆಲವೊಬ್ರು ಏನೋ ನ್ಯೂಸ್ ಏನೋ ನೋಡ್ತಿರ್ತಾರೆ, ಅಲ್ಲಿ ಏನೋ ಒಂದು ನೆಗೆಟಿವ್ ಏನಾರ ಒಂದು ನ್ಯೂಸ್ ನೋಡಿದಾಗ ಅದೆಲ್ಲಿ ನಮ್ಗೆ ಆಗ್ಬಿಡುತ್ತೆ ಏನೋ, ಈ ಹೊರಗಡೆ ಹೋದ್ರೆ ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಏನೋ, ಎಲ್ಲಿ ಏನೋ ಆಗ್ಬಿಡುತ್ತೆ ಏನೋ ಅಂತ ಬರೀ ನೆಗೆಟಿವ್ ಥಾಟ್ಸ್ ರನ್ ಆಗ್ತಿರುತ್ತೆ ಕೆಲವೊಬ್ರಿಗೆ. ಆ ನೆಗೆಟಿವ್ ಥಾಟ್ಸ್ ನ ರಿಮೂವ್ ಮಾಡಕ್ಕೆ, ಕ್ಲಿಯರ್ ಮಾಡಕ್ಕೆ ಸ್ವಲ್ಪ ದೊಡ್ಡದಾಗುತ್ತೆ ನಂಬರ್ ಇದು. ನೀವು ಕೈಯಲ್ಲಿ ಬರ್ಕೊಳಕ್ ಆಗದೆ ಇದ್ರೆ ಒಂದು ಪೇಪರಲ್ಲಿ ಬರ್ದ್ಬಿಟ್ಟು ಪರ್ಸಲ್ ಕೂಡ ಇಟ್ಕೊಳ್ಬಹುದು. 45 ಸ್ಪೇಸ್ 892 ಸ್ಪೇಸ್ 456 ಮತ್ತೆ ಸ್ಪೇಸ್ ಕೊಡಿ 7478 ಮತ್ತೆ ಸ್ಪೇಸ್ ಕೊಟ್ಟು 69925. ಇಷ್ಟು ದೊಡ್ಡದಾಗುತ್ತೆ ನಂಬರ್. ಸ್ವಲ್ಪ ಕೈಯಲ್ಲಾದ್ರೂ ಬರ್ಕೊಳ್ಬಹುದು. ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಬರ್ಕೊಳ್ಬೇಕು. ಈಗ ನಾನು ಹೇಳ್ತಾ ಇರೋ ನಂಬರ್ಸ್ ಎಲ್ಲ ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಬೇಕು. ನೆಕ್ಸ್ಟ್ ಸೋರಿಯಾಸಿಸ್ ನೋಡಿ. ಸೋರಿಯಾಸಿಸ್ ಕೆಲವರಿಗೆ ಡ್ರೈ ಸ್ಕಿನ್, ಅಂದ್ರೆ ಲಂಗ್ಸ್ ಡ್ರೈ ಆದ್ರೂ ಆಗುತ್ತೆ, ಅಥವಾ ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆದ್ರೂ ಆಗುತ್ತೆ, ಅಥವಾ ಲಾರ್ಜ್ ಇಂಟೆಸ್ಟೈನ್ ಅಲ್ಲಿ ಡ್ರೈನೆಸ್ ಆದ್ರೂ ಆಗುತ್ತೆ. ಲಂಗ್ಸ್ ಲಾರ್ಜ್ ಇಂಟೆಸ್ಟೈನ್ ಡ್ರೈನೆಸ್ ಇಂದ ಆಗುತ್ತೆ. ಆಮೇಲೆ ಸ್ಟಮಕ್ ಮತ್ತೆ ಸ್ಪ್ಲೀನ್ ಹೀಟ್ ಆಗೋದ್ರಿಂದನೂ ಕೂಡ ಸೋರಿಯಾಸಿಸ್ ಆಗುತ್ತೆ. ಸೋರಿಯಾಸಿಸ್ಗೆ ನಂಬರ್, ಸ್ವಿಚ್ ಕೋಡ್ ನಂಬರ್ 33 14. 33 ಆದ್ಮೇಲೆ ಸ್ಪೇಸ್ ಕೊಡಿ, ಆಮೇಲೆ 14 ಮತ್ತೆ ಸ್ಪೇಸ್ 871. ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಳ್ಬೇಕು. ಇನ್ನೊಂದ್ಸರಿ ಹೇಳ್ತೀನಿ. 33 ಸ್ಪೇಸ್ 14 ಸ್ಪೇಸ್ 871. ಸರಿನಾ? ನೆಕ್ಸ್ಟ್ ವಿಟಿಲಿಗೋ. ವೈಟ್ ಕೆಲವೊಬ್ಬರಿಗೆ ಇದಾಗುತ್ತೆ ನೋಡಿ, ಸ್ಕಿನ್ ಮೇಲೆಲ್ಲ ವೈಟ್ ಪ್ಯಾಚಸ್ ತರ ಆಗುತ್ತೆ, ವಿಟಿಲಿಗೋ ಅಂತ ಹೇಳ್ತಾರೆ. ವಿಟಿಲಿಗೋ ಬರೋದದು ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್, ಲಂಗ್ಸ್ ಕೋಲ್ಡ್ ಇಂದ ಬರುತ್ತದು. 35 976
ನೆಕ್ಸ್ಟ್ ಈಗ ನೋಡಿ ವಿಟಿಲಿಗೋ ಅಂತ ಹೇಳಿದೆ. ವಿಟಿಲಿಗೋ ಬರಕಲ್ಲಿ ಲಂಗ್ಸ್ ಕೋಲ್ಡ್ ಆಗಿರುತ್ತೆ. ಸೊ ಅವಾಗ ಏನ್ ಮಾಡ್ಬೇಕಂದ್ರೆ ಬರೀ ವಿಟಿಲಿಗೋ ನಂಬರ್, ವಿಟಿಲಿಗೋ ಮಾತ್ರ ಸ್ವಿಚ್ ವರ್ಡ್ ಕೊಟ್ಟಿದ್ರಲ್ಲ ಅದಷ್ಟೇ ಬರಿಬಾರ್ದು. ಲಂಗ್ಸ್ ಮೆರಿಡಿಯನ್ ಸ್ಟ್ರೆಂಥನ್ ಆಗೋ ನಂಬರ್ ಕೂಡ ಬರಿಬೇಕಲ್ಲಿ. ಆಗ ನಿಮ್ಗೆ ಬೇಗ ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಆಮೇಲೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ರಿಲೇಟೆಡ್ ಚಕ್ರ ಯಾವುದು, ಆ ಚಕ್ರನೂ ಕೂಡ ಸ್ಟ್ರೆಂತ್ ಮಾಡ್ಕೊಳ್ಬೇಕು. ಅಂದ್ರೆ ಒಂದ್ ಪ್ರಾಬ್ಲಮ್ ಬಂದಿದೆ ಅಂದ್ರೆ ಅಲ್ಲಿ ನಮ್ಗೆ ಯಾವ ಮೆರಿಡಿಯನ್ ಪ್ರಾಬ್ಲಮ್ ಕೊಟ್ಟಿದೆ, ಆ ಆ ಆರ್ಗನ್ದು ರಿಲೇಟೆಡ್ ಚಕ್ರ ಯಾವುದು, ಈ ಮೂರನ್ನು ನಾವು ಮರ್ಜ್ ಮಾಡಿ ಬರ್ದಾಗ ಮಾತ್ರ ಬೇಗ ರಿಸಲ್ಟ್ ಬರಕ್ಕೆ ಫಾಸ್ಟ್ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಹೈಪರ್ ಪಿಗ್ಮೆಂಟೇಶನ್. ಹೈಪರ್ ಪಿಗ್ಮೆಂಟೇಶನ್ ಕೂಡ ಕೋಲ್ಡ್ ಇಂದನೂ ಬರ್ಬೋದು, ಕೆಲವರಿಗೆ ಡ್ರೈನೆಸ್ ಇಂದನೂ ಕೂಡ ಬರುತ್ತೆ. ಬ್ಲ್ಯಾಕ್ ಅದರಲ್ಲೂ ಇದಾಗುತ್ತೆ. ಕೆಲವರಿಗೆ ಬ್ರೌನ್ ಪ್ಯಾಚ್ ತರ ಬರುತ್ತೆ, ಕೆಲವರಿಗೆ ಬ್ಲ್ಯಾಕ್ ಬರುತ್ತೆ, ಕೆಲವರಿಗೆ ಇಲ್ಲಿ ಬರುತ್ತೆ, ಕೆಲವರಿಗೆ ಇಲ್ಲಿ ಬರುತ್ತೆ, ಕೆಲವರಿಗೆ ಹಣೆ ಮೇಲೆ ಬರುತ್ತೆ, ಕೆಲವ್ರಿಗೆ ಇಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಅಂತಾನು ನೋಡ್ಬೇಕು. ಬಟ್ ಓವರ್ ಆಲ್ ಎಲ್ಲ ಹೈಪರ್ ಪಿಗ್ಮೆಂಟೇಶನ್ಗೆ 55 ಸ್ಪೇಸ್ ಕೊಡ್ಬೇಕು, ಮತ್ತೆ 75 ಸ್ಪೇಸ್ 986. ಹೈಪರ್ ಪಿಗ್ಮೆಂಟೇಶನ್ಗೆ 55 ಸ್ಪೇಸ್ 75 ಸ್ಪೇಸ್ 986. ನೆಕ್ಸ್ಟ್ ಹೇರ್ ಲಾಸ್ ಆಗ್ತಾ ಇದ್ರೆ ನೋಡಿ, ಇಲ್ಲಿ ಹೇರ್ ಲಾಸ್ ಆಗೋದು ಒಂದು ಮೇನ್ ಅಲ್ಲಿ ನಮ್ಗೆ ಸ್ಟಮಕ್ ಹೀಟ್ ಇಂದನೂ ಹೇರ್ ಫಾಲ್ ಆಗ್ತಿರುತ್ತೆ, ಲಿವರ್ ಹೀಟ್ ಇಂದನೂ ಕೂಡ ಹೇರ್ ಲಾಸ್ ಆಗ್ತಿರುತ್ತೆ. ಕೆಲವೊಬ್ಬರಿಗೆ ಅಂದ್ರೆ ಒಳ್ಳೆ ನ್ಯೂಟ್ರಿಷನ್ ಫುಡ್ ತಗೊಳ್ಳದೇ ಇದ್ದಾಗ್ಲೂ ಕೂಡ ಹೇರ್ ಲಾಸ್ ಆಗ್ತಿರುತ್ತೆ. ಕೆಲವ್ರಿಗೆ ಕೋಲ್ಡ್ ಇಂದನೂ ಕೂಡ ಹೇರ್ ಲಾಸ್ ಆಗುತ್ತೆ. ಎಕ್ಸೆಸ್ ಕೋಲ್ಡ್ ಇಂದನೂ ಆಗ್ಬೋದು, ಎಕ್ಸೆಸ್ ಹೀಟ್ ಇಂದನೂ ಆಗ್ಬೋದು, ಅಥವಾ ಡ್ರೈನೆಸ್ ಇಂದನೂ ಆಗ್ಬೋದು. ನಾವು ಹೇರ್ ಲಾಸ್ ಅಂದಾಗ ಹೇರ್ ಲಾಸ್ ಸ್ವಿಚ್ ಕೋಡ್ ನಂಬರ್ ಮಾತ್ರ ಅಲ್ಲ, ಜೊತೆಗೆ ಅದ್ರ ರಿಲೇಟೆಡ್ ಆರ್ಗನ್ಸ್ದು ಬರಿಬೇಕು, ಮತ್ತೆ ಆ ಆರ್ಗನ್ ರಿಲೇಟೆಡ್ ಚಕ್ರ ಯಾವ್ದು ಬ್ಲಾಕ್ ಆಗಿದೆ ಆ ನಂಬರ್ನು ಕೂಡ ಬರ್ದಾಗ ನಮಗೆ ಬೇಗ ರಿಸಲ್ಟ್, ಫಾಸ್ಟ್ ರಿಸಲ್ಟ್ ಬರುತ್ತೆ. ಹೇರ್ ಲಾಸ್ಗೆ ಹೇಳ್ತೀನಿ 11 ಸ್ಪೇಸ್ 23 ಸ್ಪೇಸ್ 884. ನೆಕ್ಸ್ಟ್ ಎಲ್ಲಿ ಇಚ್ಚಿಂಗ್ ಆಗ್ತಾ ಇದ್ರೆ ಅಂದ್ರೆ ತುರಿಕೆ ಬರ್ತಾ ಇದ್ರೆ, ಯಾವ ಪ್ಲೇಸ್ ಆದ್ರೂ ಆಗ್ಬೋದು. ಕೆಲವು ಪ್ರೈವೇಟ್ ಪಾರ್ಟ್ ಅಲ್ಲಿ ಇಚಿಂಗ್ ಬರ್ತಿರುತ್ತೆ, ಕೆಲವೊಬ್ರಿಗೆ ಕೈ ಎಲ್ಲ ತರ ತುರಿಕೆ ತರ ಬರ್ತಿರುತ್ತೆ. ಆಮೇಲೆ ಸೊರಿಯಾಸಿಸ್ ಆದ್ರೂ ಕೂಡ ತುರಿಕೆ ಬರುತ್ತೆ, ಇಚಿಂಗ್ ಬರುತ್ತೆ. ನಾನು ಆಗ್ಲೇ ಸೊರಿಯಾಸಿಸ್ ನಂಬರ್ ಕೊಟ್ಟಿದ್ದೀನಿ. ಸೊರಿಯಾಸಿಸ್ ಇರೋರಿಗೆ ಇಚಿಂಗ್ ಇದ್ರೆ ಅವರು ಈ ನಂಬರ್ ಕೂಡ ಬರಿಬಹುದು, ಎರಡು ಮರ್ಜ್ ಮಾಡಿ ಬರಿಬೇಕು. 87 ಸ್ಪೇಸ್ 68 ಸ್ಪೇಸ್ 433. ನೆಕ್ಸ್ಟ್ ಸನ್ ಬರ್ನ್ ಆಗಿದ್ರೆ, ಅಂದ್ರೆ ಇವಾಗ ಇದಕ್ಕೆ ಬಿಸಿಲಲ್ಲಿ ಹೋಗ್ಬಿಟ್ಟು ಸ್ಕಿನ್ ಒಂಥರ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಸನ್ ಬರ್ನ್ ಆಗಿರುತ್ತೆ. ಕೆಲವೊಬ್ರಿಗೆ ಬ್ಲ್ಯಾಕ್ ಬ್ಲ್ಯಾಕ್ ಪ್ಯಾಚಸ್ ತರ ಆಗ್ಬಿಟ್ರೆ ತುಂಬಾ ದಿನ ಅದು ಹೋಗೋದೇ ಇಲ್ಲ. ಕೈ ಎಲ್ಲ ಇಲ್ಲಿಷ್ಟೇ ವೈಟ್ ಇರುತ್ತೆ, ಇಲ್ಲಿ ಕೆಳಗೆಲ್ಲ ಕೈ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಸನ್ ಬರ್ನ್ ತರ. 19 ಸ್ಪೇಸ್ 19 ಸ್ಪೇಸ್ 311. ನೆಕ್ಸ್ಟ್ ಯಾವುದೇ ಕ್ಯಾನ್ಸರ್ ಆದ್ರೂ, ಕ್ಯಾನ್ಸರ್ ಅಲ್ಲೇನೆ ತುಂಬಾ ವೆರೈಟೀಸ್ ಕ್ಯಾನ್ಸರ್ ಇರುತ್ತೆ. ಲಂಗ್ಸ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಇರುತ್ತೆ, ಯೂಟ್ರಸ್ ಕ್ಯಾನ್ಸರ್ ಇರುತ್ತೆ, ಸರ್ವೈಕಲ್ ಕ್ಯಾನ್ಸರ್ ಇರುತ್ತೆ. ಯಾವುದೇ ಎನಿ ಟೈಪ್ ಆಫ್ ಕ್ಯಾನ್ಸರ್ಗೆ ಇದೊಂದು ಸ್ವಿಚ್ ಕೋಡ್ ಕೊಡ್ತಾ ಇದ್ದೀನಿ. ಇನ್ನು ಅದರದ್ದು ಬೇರೆ ಬೇರೆ ಯಾವ್ದಾವ್ದು ಕ್ಯಾನ್ಸರ್ ಬಂದಿರುತ್ತಲ್ಲ ಅದ್ರ ರಿಲೇಟೆಡ್ ಸ್ವಿಚ್ ಕೋಡ್ಸ್ ಬೇರೆ ಬೇರೆ ಇದೆ. ಮತ್ತೆ ಅದು ತುಂಬಾ ದೊಡ್ಡ ಲಿಸ್ಟೇ ಇದೆ ಅದು. ನಾನು ಬರೀ ಕ್ಯಾನ್ಸರ್ಗೆ ಮಾತ್ರ ಕೊಡ್ತಿದ್ದೆ, ಅಂದ್ರೆ ಎನಿ ಟೈಪ್ ಆಫ್ ಕ್ಯಾನ್ಸರ್ಗೆ ಈ ಕೋಡ್ನ ಯೂಸ್ ಮಾಡ್ಬೋದು. ಆಗ್ಲೇ ಹೇಳಿದ್ ನಾನು ಇಚ್ಚಿಂಗ್ ಹೇಳಿದೆ ಮೇಡಮ್, ಮೆಸೇಜ್ ಅಲ್ಲ ಯಶಸ್ವಿನಿ ಅವರೇ, ಇಚ್ಚಿಂಗಿಗೆ ಹೇಳಿದ್ದೀನಿ.
ಕ್ಯಾನ್ಸರಿಗೆ ಬರ್ಕೊಳ್ಳಿ 14 ಸ್ಪೇಸ್ 44 ಸ್ಪೇಸ್ 338 ಎನಿ ಟೈಪ್ ಆಫ್ ಕ್ಯಾನ್ಸರ್ಗಿದು. ಮತ್ತೆ ಇದು ಚಿಕನ್ ಪಾಕ್ಸ್ ಆಗುತ್ತೆ ನೋಡಿ. ಚಿಕನ್ ಪಾಕ್ಸ್ಗೆ 23 ಸ್ಪೇಸ್ 31 ಸ್ಪೇಸ್ 878. ಸುಷ್ಮಾ ಮೇಡಮ್ ಇಚ್ಚಿಂಗಿಗೆ ಹೇಳಿದ್ದೀನಿ 8768 433. ಇವಾಗ ಚಿಕನ್ ಪಾಕ್ಸ್ಗೆ ಹೇಳ್ತಿದ್ದೀನಿ 23 ಸ್ಪೇಸ್ 31 ಸ್ಪೇಸ್ 878. ನೆಕ್ಸ್ಟ್ ಮಸಲ್ ಸ್ಟಿಫ್ ಆಗಿದ್ರೆ ಒಂದೇ ನಿಮಿಷ ಹಾಗೆ ರೀ. ಮಸಲ್ ಸ್ಟಿಫ್ ಆಗಿದ್ರೆ 13 ಸ್ಪೇಸ್ 87 ಸ್ಪೇಸ್ 494. ಮಸಲ್ ಸ್ಟಿಫ್ ಆಗಿದ್ರೆ 13 ಸ್ಪೇಸ್ 87 ಸ್ಪೇಸ್ 494. ನೆಕ್ಸ್ಟ್ ಶೋಲ್ಡರ್ ಪೇನ್ ಬಂದ್ರೆ ಲೆಫ್ಟ್ ಆರ್ ರೈಟ್ ಯಾವ್ದಾದ್ರೂ ಸರಿ. ಶೋಲ್ಡರ್ ಪೇನ್ ಬಂದ್ರೆ 17 ಸ್ಪೇಸ್ 16 ಸ್ಪೇಸ್ 911. ನೆಕ್ಸ್ಟ್ UTI ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಬರ್ನಿಂಗ್ ಇದ್ರೆ ಅಥವಾ ಇಚ್ಚಿಂಗ್ ಏನಾರು ಇದ್ರೆ ಯಾವ್ದಿದ್ರು ಅಥವಾ ವೈಟ್ ಡಿಸ್ಚಾರ್ಜ್ ಏನೋ ಆಗ್ತಾ ಇದ್ರೆ UTI ಏನೇ ಇನ್ಫೆಕ್ಷನ್ಸ್ ಇದ್ರು 35 ಸ್ಪೇಸ್ 47 ಸ್ಪೇಸ್ 375. ನೋಡಿ UTI ಆಗಿದೆ ಅಂತಂದ್ರಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಇನ್ಫೆಕ್ಷನ್ ಆಗಿರುತ್ತೆ, ಅಂದ್ರೆ ಕೋಲ್ಡ್ನೆಸ್ ಆಗಿರುತ್ತೆ. ಕೆಲವರಿಗೆ ಕೋಲ್ಡ್ ಇಂದನೂ ಆಗುತ್ತೆ, ಕೆಲವರಿಗೆ ಡ್ರೈನೆಸ್ ಇಂದನೂ ಕೂಡ ಇಚ್ಚಿಂಗ್ ಬರುತ್ತೆ. ಅಲ್ಲಿ ನಾವ್ ಹೇಗೆ ಅನಲೈಸ್ ಮಾಡ್ತೀವಿ ಅಂದ್ರೆ ನಾಲ್ಗೆ ನೋಡ್ಬಿಟ್ಟು ಗೊತ್ತಾಗುತ್ತೆ. ನಾಲ್ಗೆ ನೋಡಿದಾಗ ಕೋಲ್ಡ್ ಇಂದ ಬಂದಿದೆಯಾ ಅಥವಾ ಡ್ರೈ ಇಂದ ಬಂದಿದೆಯಾ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ನಾವು UTIಗೆ ಬರೀ UTI ಸ್ವಿಚ್ ಕೋಡ್ ನಂಬರ್ ಅಷ್ಟೇ ಬರೆಯೋ ಬದಲು ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಮೆರಿಡಿಯನ್ ಸ್ವಿಚ್ ಕೋಡ್ಸ್ ಬರೀಬೇಕು. ಜೊತೆಗೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ನ ಸ್ಟ್ರೆಂಥನ್ ಮಾಡೋದು ಯಾವುದು, ರೂಟ್ ಚಕ್ರ ನಂಬರ್ ಕೂಡ ಬರೀಬೇಕು. ಆಗ ನಿಮ್ಗೆ ಬೇಗ ರಿಸಲ್ಟ್ ಬರುತ್ತೆ, ಅಂದ್ರೆ ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ. ಮಕ್ಕಳು ಸ್ಟಡಿಯಲ್ಲಿ ಫೋಕಸ್ ಮಾಡಕ್ಕೆ ಮೇಡಮ್ UTIಗೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ. 35 ಸ್ಪೇಸ್
47 375. ಮೇಡಮ್ ಇದು ರೆಕಾರ್ಡ್ ಕೂಡ ಕೊಡ್ತೀನಿ, ನೀವು ಮತ್ತೆ ನೋಡ್ಕೊಳ್ಬೋದು, ತೊಂದರೆ ಇಲ್ಲ. ಸ್ಟಡಿಯಲ್ಲಿ ಫೋಕಸ್ ಬರೋಕ್ಕೆ 45 88 ಅಂದ್ರೆ 88 623. ಸ್ಟಡಿಯಲ್ಲಿ ಫೋಕಸ್ ಬರೋಕೆ ಇನ್ನೊಂದ್ಸರಿ ಹೇಳ್ತೀನಿ, 45 88 623. ಕಾನ್ಫಿಡೆನ್ಸ್ ಬರಕ್ಕೆ, ಮಕ್ಳಿಗೆ ಇವಾಗ ಎಕ್ಸಾಮ್ ಅಲ್ಲಿ ಕಾನ್ಫಿಡೆನ್ಸ್ ಬರಬೇಕು, ಅಥವಾ ನಾವೇ ಎಲ್ಲಾರು ಒಂದು ಸ್ಟೇಜ್ ಮೇಲೆ ಏನಾರ ಸ್ಪೀಚ್ ಮಾಡ್ತಾ ಇರ್ತೀವಿ, ಅವಾಗ ಕಾನ್ಫಿಡೆನ್ಸ್ ಬರಬೇಕು. ಅಥವಾ ಏನಾರ ಒಂದು ಇವಾಗ ಈಗ ನಾನೇನೋ ಮಾತಾಡ್ತಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇಂದ ನಾನು ಮಾತಾಡಬೇಕು ಅಂದಾಗ ಒಂದು ಸ್ವಿಚ್ ಕೋಡ್ ನಂಬರ್ ಹೇಳ್ತೀನಿ. 45 32 246. ಡಾರ್ಕ್ ಬ್ಲೂ ಕಲರ್ ಸ್ಕೆಚ್ ಪೆನ್ ಇಂದ ಲೆಫ್ಟ್ ಹ್ಯಾಂಡ್ ಅಲ್ಲಿ ಈ ಕೈ ಮೇಲೆ ಬರ್ಕೊಳ್ಬೇಕು. ನೋಡಿ ನಾನು ಬರ್ಕೊಂಡಿದ್ದೀನಿ. ಯಾವುದೇ ನಾನು ಹೇಳ್ಬೇಕಂದ್ರೂ ಫಸ್ಟ್ ನಾನು ಯೂಸ್ ಮಾಡಿ ನೋಡ್ಕೋತೀನಿ, ನನಗೆ ಯಾವ್ದು ಬೇಗ ರಿಸಲ್ಟ್ ಬರುತ್ತೋ ಅದನ್ನ ಹೇಳ್ತೀನಿ. ನಾನು ಒಂದು ಸ್ವಲ್ಪ ದಿನ ಹಾಕೊಂಡು ನೋಡ್ತೀನಿ, ನಂಗೆ ರಿಸಲ್ಟ್ ಬಂದ ಮೇಲೆನೆ ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ. ಆಂಗರ್, ಸಿಟ್ಟು, ಕೋಪ ಕಡಿಮೆ ಮಾಡಕ್ಕೆ. ಸಿಟ್ಟು ಕೋಪ ಏನಕ್ಕೆ ಬರ್ತದೆ, ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆಗಿರುತ್ತೆ. ಲಿವರ್ ಅಲ್ಲಿ ವಿಂಡ್ ಜಾಸ್ತಿ ಆದಾಗ ಅವ್ರಿಗೆ ಸಿಟ್ಟು ಜಾಸ್ತಿ ಇರುತ್ತೆ. ಸಿಟ್ಟು ಕೋಪ ಬರ್ತಾ ಇದೆ ಅಂದ್ರಲ್ಲಿ ಲಿವರ್ನ ವಿಂಡ್ ಕಡಿಮೆ ಮಾಡಬೇಕು. ಈಗ ಜಸ್ಟ್ ನಾನು ಹೇಳ್ತಿರೋದು ಆಂಗರ್, ಸಿಟ್ಟು ಕೋಪ ಕಡಿಮೆ ಮಾಡಕ್ಕೆ. 66 82 ಅಂದ್ರೆ 82 121. ಬ್ಯಾಕ್ ಪೇನ್ ಅಥವಾ ಸಯಾಟಿಕಾ ಪೇನ್ ಯಾವುದೇ ಇದ್ರೂ 71 81 533. ನೋಡಿ, ಬ್ಯಾಕ್ ಪೇನ್ ಬಂದಿದೆ ಅಂದ್ರೆ ಅಲ್ಲಿ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಫಂಕ್ಷನಿಂಗ್ ಲೋ ಆಗಿರುತ್ತೆ. ಕೆಲವೊಬ್ಬರಿಗೆ ಸ್ಪ್ಲೀನ್ ಮತ್ತೆ ಸ್ಟಮಕ್ ಮೆರಿಡಿಯನ್, ಸ್ಪ್ಲೀನ್ ಕೂಡ ಸ್ಟಾಗ್ನೇಷನ್, ಕೋಲ್ಡ್ ಆಗಿರುತ್ತೆ. ಕೆಲವೊಬ್ಬರಿಗೆ ಕೋಲ್ಡ್ ಇಂದನೂ ಬರ್ಬೋದು, ಹೀಟ್ ಇಂದನೂ ಬರ್ಬೋದು, ಹೇಳಕ್ಕಾಗಲ್ಲ. ನಾಲ್ಗೆ ನೋಡಿದಾಗ ಮಾತ್ರ ನಮ್ಗೆ ಕನ್ಫರ್ಮ್ ಮಾಡ್ಬೋದು ಯಾವ್ದ್ರಿಂದ ಬರ್ತದೆ ಅಂತ. ಇವಾಗ ಬ್ಯಾಕ್ ಪೇನ್ ಬಂದಿದೆ ಅಂದ್ರೆ ಬ್ಯಾಕ್ ಪೇನ್ ಈಗ ನಾನು ಏನ್ ಸ್ವಿಚ್ ಕೋಡ್ ಕೊಟ್ಟಿದ್ದೀನಲ್ಲ ಅದನ್ನು ಬರೀಬೇಕು. ಜೊತೆಗೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಸ್ಟ್ರೆಂಥನ್ ಮಾಡೋ ಸ್ವಿಚ್ ಕೋಡ್ ನಂಬರ್ ಬರೀಬೇಕು. ಜೊತೆಗೆ ಕಿಡ್ನಿ ಮತ್ತೆ ಯೂರಿನರಿ ಬ್ಲಾಡರ್ ಪ್ರಾಬ್ಲಮ್ ಆಗಿದೆ ಅಂದ್ರಲ್ಲಿ ರೂಟ್ ಚಕ್ರ ಬ್ಲಾಕೇಜ್ ಆಗಿರುತ್ತೆ, ಅಂದ್ರೆ ರೂಟ್ ಚಕ್ರ ಕೂಡ ಬ್ಲಾಕ್ ಆಗಿರುತ್ತೆ, ಅಲ್ಲಿ ಎನರ್ಜಿ ಪಾಸ್ ಆಗ್ತಾ ಇರಲ್ಲ. ಸೊ ರೂಟ್ ಚಕ್ರ ಅಂದ್ರೆ ಮೂಲಾಧಾರ ಚಕ್ರದ್ದು ಸ್ವಿಚ್ ಕೋಡ್ ಕೂಡ ಬರಿಬೇಕು. ಎಲ್ಲ ಮರ್ಜ್ ಮಾಡಿ ಬರ್ದಾಗ ನಿಮ್ಗೆ ಬೇಗ ರಿಸಲ್ಟ್ ಬರಕ್ಕೆ ಹೆಲ್ಪ್ ಆಗುತ್ತೆ. ಮೈಗ್ರೇನ್ ಹೆಡ್ಏಕ್, 58 33 554. ಇವತ್ತಿಗೆ ಇಷ್ಟು ಸಾಕು ಅನ್ಕೊಳ್ತೀನಿ. ನೆಕ್ಸ್ಟ್ ಆಗಸ್ಟ್ ನೆಕ್ಸ್ಟ್ ವೀಕಲ್ಲಿ ನಾನು ಡೇಟಿನ ಕನ್ಫರ್ಮೇಶನ್ ಮಾಡಿ ಹೇಳ್ತೀನಿ. ಆ ಟೈಮಲ್ಲಿ ನೆಕ್ಸ್ಟ್ ಸ್ವಿಚ್ ಕೋಡ್ಸ್ ಹೇಳ್ಕೊಡ್ತೀನಿ. ನಂದು ಯಾವ ರೀತಿ ನಾನು ಹೇಳ್ಕೊಡ್ತೀನಿ ಅಂದ್ರೆ, ನೀವು ನನಗೆ ಮೆಸೇಜ್ ಕೂಡ ಹಾಕ್ಬೋದು, ಅಥವಾ ಕಮೆಂಟ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಆಗ್ಲಿ, ಅಥವಾ ನನ್ನ ನಂಬರ್ ವಾಟ್ಸಪ್ ನಂಬರ್ ಕೂಡ ನೀವು ಮೆಸೇಜ್ ಹಾಕ್ಬೋದು. ನಿಮಗೆ ಯಾವ್ದು ಹೆಲ್ತ್ ಇಶ್ಯೂಸ್ ಬಗ್ಗೆ ಸ್ವಿಚ್ ಕೋಡ್ ಬೇಕು ಸರಿನಾ. ನಾನೇನ್ ಮಾಡ್ತೀನಿ ಅಂದ್ರೆ, ನನ್ನ ಮೆಥಡ್ ಯಾವ ರೀತಿ ಅಂದ್ರೆ, ನಿಮಗೆ ಫಾರ್ ಎಕ್ಸಾಂಪಲ್ ಇವಾಗ ಶೋಲ್ಡರ್ ಪೇನ್ ಅನ್ಕೊಳ್ಳಿ. ಶೋಲ್ಡರ್ ಪೇನ್ ಯಾಕೆ ಬಂದಿದೆ, ಅದ್ರ ರಿಲೇಟೆಡ್ ಮೆರಿಡಿಯನ್ ನೀವು ಯಾವ್ದನ್ನ ಆಕ್ಟಿವೇಟ್ ಮಾಡ್ಕೋಬೇಕು, ಮತ್ತೆ ಅದ್ರ ರಿಲೇಟೆಡ್ ಚಕ್ರ ಯಾವ್ದು ಆಕ್ಟಿವೇಟ್ ಮಾಡ್ಕೊಳ್ಬೇಕು, ಮತ್ತೆ ನಿಮ್ದು ಫುಡ್ ಹ್ಯಾಬಿಟ್ಸ್ ಹೇಗಿರ್ಬೇಕು, ಜೊತೆಗೆ ಕಲರ್ ಥೆರಪಿ ಕೂಡ ಆಡ್ ಮಾಡ್ಕೊಡ್ತೀನಿ. ಕಲರ್ ಥೆರಪಿ, ಸಿಂಗಲ್ ಪಾಯಿಂಟ್, ಮತ್ತೆ ಸೀಡ್ ಥೆರಪಿ, ಮತ್ತೆ ಅಕ್ಯುಪ್ರೆಷರ್ ಥೆರಪಿ ಎಲ್ಲ ಮಿಕ್ಸ್ ಕಾಂಬಿನೇಷನ್ ಮಾಡಿ ಕೊಡ್ತೀನಿ.
ನೀವು ನನಗೆ ಯೂಟ್ಯೂಬ್ ಅಲ್ಲೂ ಕಮೆಂಟ್ ಹಾಕ್ಬೋದು, ಅಥವಾ ಫೇಸ್ಬುಕ್ ಅಲ್ಲೂ ಕೂಡ ಇದೀನಿ, ಫೇಸ್ಬುಕ್ ಅಲ್ಲೂ ಹಾಕ್ಬೋದು, ಅಥವಾ ನನ್ನ ನಂಬರ್ಗೂ ಕೂಡ ನೀವು ಮೆಸೇಜ್ ಹಾಕ್ಬೋದು ನಿಮಗೆ ಯಾವ್ದು ಬೇಕು ಅಂತ. ಪರ್ಟಿಕ್ಯುಲರ್ ಒಂದು 20 ಸಿಂಪ್ಟಮ್ಸ್ ತಗೊಳ್ತೀನಿ. 20 ಸಿಂಪ್ಟಮ್ಸ್ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜೊತೆಗೆ ಇದೆಲ್ಲ ನಂಬರ್ಸ್ನು ಕೊಡ್ತೀನಿ. ಇದು ಪೇಡ್ ಇರುತ್ತೆ. ನಾನು ಫೀಸ್ನೆಲ್ಲ ಅನೌನ್ಸ್ ಎಷ್ಟು ಅಂತ ಹೇಳ್ತೀನಿ. ತುಂಬಾ ಕಡಿಮೆ ಇದ್ರಲ್ಲೇ ಇದನ್ನ ಹೇಳ್ಕೊಡ್ತೀನಿ. ಅಂದ್ರೆ ಏನಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಆಗ್ಬೇಕು. ಯಾವುದೇ ಆದ್ರೂ ಎನರ್ಜಿ ಎಕ್ಸ್ಚೇಂಜ್ ಆದಾಗ ನಿಮ್ಗೂ ಬೇಗ ರಿಸಲ್ಟ್ ಬರುತ್ತೆ. ಇವಾಗ ನಾನು ಇದು 4ನೇ ಕ್ಲಾಸ್ ಉಚಿತವಾಗಿ ಮಾಡ್ತಿರೋದು. ನೆಕ್ಸ್ಟ್ ಅಂದ್ರೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಹೇಳ್ಕೊಡ್ತೀನಿ, ನಿಮ್ಗೂ ಬೇಗ ರಿಸಲ್ಟ್ ಬರಬೇಕು. ನೀವು ಅಟೆಂಡ್ ಆಗಿದ್ದಕ್ಕೂ ಒಂದು ನಾಲೆಜ್ ಬರಬೇಕು. ಇವಾಗ ಏನೋ ನೆಕ್ ಪೇನ್ ಬಂದಿದೆ ಅಂದ್ರೆ ನೆಕ್ ಪೇನ್ ಯಾಕೆ ಬಂದಿದೆ, ನಾವ್ ಇದನ್ನ ಹೇಗ್ ಕ್ಲಿಯರ್ ಮಾಡ್ಕೋಬೇಕು. ಈಗ ನೀವು ನಾನು ಹೇಳಿರೋ ನಂಬರ್ನ ಬರ್ಕೊಳ್ತಾ ಹೋಗ್ತಿರೋ ಕರೆಕ್ಟ್, ಬಟ್ ನಿಮ್ಗೆ ಏನ್ ತಿಂದ್ರೆ ನಂಗೆ ಅಲ್ಲಿ ಪೇನ್ ಬರ್ತಾ ಇದೆ, ಅಲ್ಲಿ ಯಾವ ಆರ್ಗನ್ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇದೆ ಅಂತ ನೀವು ಅದನ್ನ ರೆಕಗ್ನೈಸ್ ಮಾಡಕ್ಕೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ನಂದು ಪೇಡ್ ತರಗತಿ ಯಾವಾಗ ಇರುತ್ತೆ ಅಂತ ನಾನು ಡೇಟ್ನ ಇದು ಮಾಡ್ತೀನಿ, ಅನೌನ್ಸ್ ಮಾಡ್ತೀನಿ. ಜೊತೆಗೆ ಫೀಸ್ನು ಕೂಡ ಹೆಚ್ಚಿಗೆ ಇದು ಮಾಡಲ್ಲ, ತುಂಬಾ ಅತಿ ಕಡಿಮೆ ಬೆಲೆಯಲ್ಲಿ ಹೇಳ್ಕೊಡ್ತೀನಿ. ಮತ್ತೆ ನಿಮ್ಗೆ ಹೆಲ್ತ್ ಇಶ್ಯೂಸ್ ಯಾಕೆ ಬರ್ತಾ ಇದೆ, ನಮ್ ಲೈಫ್ ಸ್ಟೈಲ್ ಹೇಗಿರ್ಬೇಕು, ಮತ್ತೆ ಸೀಡ್ ಥೆರಪಿ ಆಗ್ಲಿ, ಕಲರ್ ಥೆರಪಿ ಆಗ್ಲಿ, ಅಕ್ಯುಪ್ರೆಷರ್ ಥೆರಪಿ ಎಲ್ಲಾನು ಮಿಕ್ಸ್ ಕಾಂಬಿನೇಷನ್ ಮಾಡಿ ಹೇಳ್ಕೊಡ್ತೀನಿ. ಇನ್ನೊಂದು 3 ನಿಮಿಷ ಇದೆ, ಎಂಡ್ ಆಗುತ್ತೆ. ಒಬ್ರನ್ನ ಮಾತಾಡ್ಸೋಣ. ಅನುಕೃಷ್ಣ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್, ಬರುತ್ತೆ. ಮೇಡಮ್ ನಮಸ್ತೆ, ನಮಸ್ತೆ ಹೇಳಿ. ನಮಸ್ತೆ, ಹೇಳಿ ಮೇಡಮ್. ಮೇಡಮ್. ನನ್ನ ಮೊಮ್ಮಗಳು 7 ವರ್ಷದವಳು ಹಾ, ಬೆಡ್ ವೇಟಿಂಗ್ ಮಾಡ್ಕೋತಾಳೆ ರಾತ್ರಿ ಹೊತ್ತು ಮೇಡಮ್. ಓಕೆ. ಬೆಡ್ ವೇಟಿಂಗಾ? ಜೊತೆಗೆ ತುಂಬಾ ಹಠ ಮೇಡಮ್. ಹಠಕ್ ಹೇಳಿದ್ನ ನಾನು. ಅದೇ ಈಗ ಗೊತ್ತಾಯ್ತು ಮೇಡಮ್. ಮಾಡಿ. K3 ಪಾಯಿಂಟ್ 20 ಸರಿ ಒತ್ತಿ ಮೇಡಮ್. ಈ ಕಾಲಲ್ಲಿ 20 ಸರಿ ಒತ್ತಿ, ಈ ಕಾಲಲ್ಲಿ 20 ಸರಿ ಒತ್ತಿ. ಎಷ್ಟು ದಿನ ಮಾಡ್ಬೇಕು ಮೇಡಮ್ ನಿಲ್ಲೋ ತನಕ? ಇಲ್ಲ, ವಾರಕ್ಕೆ 2 ದಿವಸ ಮಾಡಿ ಸಾಕು. ಇಲ್ಲ ಕಿಡ್ನಿ ಅತಿ ಇದಾಗ್ಬಿಡುತ್ತೆ, ಹೀಟ್ ಆಗ್ಬಿಡುತ್ತೆ. ಬೇಡ, ವಾರದಲ್ಲಿ 2 ದಿನ ಮಾಡಿ ವಾರಕ್ಕೆ ನೋಡಿ. 2. ಕಡಿಮೆ ಆದ್ರೆ ಒಳ್ಳೇದು, ಇಲ್ಲಾಂದ್ರೆ ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿ ಮೇಡಮ್ ನನಗೆ ಸ್ಕೈ ಬ್ಲೂ ಹಾಕಿ. ಓಕೆ. ಇಲ್ಲಿ ಸ್ಕೈ ಬ್ಲೂ 2. ಹಾ ಮೇಡಮ್, ಆಯ್ತು. ಮತ್ತೆ ಯಾವ್ದಾದ್ರು ಸ್ಪೋರ್ಟ್ಸ್ ಆಯ್ತು ಆಕ್ಟಿವಿಟಿ ಜಾಯಿನ್ ಮಾಡಿಸಿ. ಮೇಡಮ್. ಸ್ಪೋರ್ಟ್ಸ್ ಆಕ್ಟಿವಿಟಿ ಜಾಯಿನ್ ಮಾಡಿಸಿ, ಫಿಸಿಕಲ್ ಆಕ್ಟಿವಿಟಿ ಜಾಯಿನ್ ಮಾಡಿಸಿ. ಸೈಕ್ಲಿಂಗ್ ಒಂದೇ ಮಾಡೋದು ಮೇಡಮ್ ಅವಳು. ಸೈಕ್ಲಿಂಗ್ ಒಂದೇನಾ? ಒಂದೇ ಮೇಡಮ್ ಮಾಡೋದು ಇವಳೇ ಮೇಡಮ್. ಹಾ, ಕಿಡ್ನಿ ಕೋಲ್ಡ್ ಆಗ್ತಿರುತ್ತೆ. ಪುಟ ಯಾವ್ದಾರ ಆಟ ಆಡಕ್ ಹೋಗ್ಬೇಕು, ನೀನು ಮನೇಲಿ ಕುತ್ಕೋಬಾರ್ದು. ಮೇಡಮ್ ನನಗೆ ಹ್ಮ್ ಪಾದದಲ್ಲಿ ನೋವು ಬರುತ್ತೆ, ಅಂದ್ರೆ ಫುಲ್ ಪಾದ ಬರಲ್ಲ, ಹ್ಮ್ ಸೆಂಟ್ರಲ್ಲಿ ವಾಕ್ ಮಾಡ್ಕೊಂಡ್ ಬಂದ್ರೆ ತುಂಬಾ ನೋವಿರತ್ತೆ. ಓಕೆ. ಬೇರೆ ಇಶ್ಯೂಸ್ ಏನಿದೆಮ್ಮ ಮತ್ತೆ? ಸ್ಕಿನ್ ಇತ್ತು ಮೇಡಮ್, ಸ್ವಲ್ಪ ತಕೊಂಡಿದೀನಿ, ಹ್ಮ್ ಸ್ವಲ್ಪ ಕಡಿಮೆ ಆಗಿದೆ. ಇಚ್ಚಿಂಗ್ ಅದೇ ಈಗ ಹೇಳಿದ್ರಲ್ಲ ನಂಬರು, ಹಾ, ಅದ್ ಮಾಡ್ಕೋತಾ ಇದೀನಿ ಮೇಡಮ್. ಸ್ವಲ್ಪ ಕಡಿಮೆ ಆಗಿದೆ, ಓಕೆ. ಪೂರ್ತಿ ಏನು ಹೋಗಿಲ್ಲ. ಸರಿ, ಮಾಡ್ತಾ ಮಾಡ್ತಾ ಇದು ಮಾಡಿ ಮೇಡಮ್, ನಂಬರ್ ಕಂಟಿನ್ಯೂ ಮಾಡಿ. ಅದಕ್ಕೂ ಕಡಿಮೆ ಹಾ ಆಗಿದ್ರೆ ಮಾತ್ರ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಅದೀಗ ನೀವು ಪಾದ ನೋವು ಅಂದ್ರಲ್ಲ, ಅಲ್ಲಿ 10,000 HZ ಬರ್ಕೊಳ್ಳಿ. ಗ್ರೀನ್ ಕಲರ್ ಸ್ಕೆಚ್ ಹಾ ಪೆನ್ ಇಂದ ಪಾದದ ಮೇಲೆನೆ ಹಾ ಬರೀರಿ. ಆಯ್ತು ಮೇಡಮ್. ಅದನ್ನ ಬರ್ದ್ ನೋಡಿಮ್ಮ, ನನ್ಗೆ 1 ವೀಕ್ ಬಿಟ್ಟು ಹೇಳಿ. ಎಷ್ಟು ಮೇಡಮ್? 1 ವೀಕ್ ಬಿಟ್ಟು ಹೇಳಿ, ಫೀಡ್ಬ್ಯಾಕ್ ಕೊಡಿ. ಅಲ್ಲ ನಂಬರ್ 10,000 ಸ್ಪೇಸ್ ಹಾ HZ. ಮಂಡಿಗೆ ಹೇಳಿದ್ರಲ್ಲ ಮೇಡಮ್, ಇದೆ ಅದನ್ನೇ. ಹಾ, ಅದನ್ನೇ ಪಾದಕ್ಕೆ ಬರ್ಕೊಳ್ಳಿ. ಆಯ್ತು ಮೇಡಮ್, ಆಯ್ತು. ಓಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದಗಳು ಎಲ್ರೂ ಕ್ಲಾಸ್ ಜಾಯ್ನ್ ಆಗಿದ್ದಕ್ಕೆ. ಶುಭರಾತ್ರಿ. ಥ್ಯಾಂಕ್ ಯು. ಇಲ್ಲಿ ತಮ್ಗೆ ಯಾವುದೇ ರಿಸಲ್ಟ್ಸ್ ಏನೇ ಬಂದಿದ್ರು ತಮ್ಮ ಫೀಡ್ಬ್ಯಾಕ್ ನ ಯೂಟ್ಯೂಬ್ ಅಲ್ಲಿ ಆಗ್ಲಿ, ಫೇಸ್ಬುಕ್ ಅಲ್ಲಿ ಕಮೆಂಟ್ ಹಾಕಿದಾಗ ಇನ್ನೊಬ್ರು ಕೂಡ ಫಾಲೋ ಮಾಡಕ್ ಅವ್ರಿಗೂ ಇಂಟ್ರೆಸ್ಟ್ ಬರುತ್ತೆ. ಅಂದ್ರೆ ಈ ನಂಬರ್ ಏನಪ್ಪ ವರ್ಕ್ ಆಗುತ್ತೆ ಅಂತ ಕೆಲವರು ಡೌಟ್ ಅಲ್ಲಿ ಇರ್ತಾರೆ ಪಾಪ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸಾಧ್ಯ ಆದಷ್ಟು ನೀವು ಫೀಡ್ಬ್ಯಾಕ್ಗಳನ್ನ ಕಮೆಂಟ್ ಎಲ್ಲ ಹಾಕ್ತಾ ಬನ್ನಿ, ಇನ್ನೊಬ್ರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು.